ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಅಧ್ಯಾಯ 6 ಸಹಕಾರ ಮತ್ತು ನಿಯಂತ್ರಣ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಬಂದಿವೆ, ಅವುಗಳ ಉತ್ತರ ಹೇಗೆ ಬರೀಬೇಕು ಅನ್ನೋದನ್ನು ನಾವೀಗ ನೋಡೋಣ. ಈ ಪಾಠದಲ್ಲಿ 3-4 ಭಾಗಗಳನ್ನಾಗಿ ಮಾಡಿದಾಗ ನ್ಯೂರಾನ್ ಬಗೆಗೆ ಕೆಲವು ಪ್ರಶ್ನೆಗಳು ಬಂದಿರ್ತವೆ. ಜೊತೆಗೆ ಪರಾವರ್ತಿತ ಪ್ರತಿಕ್ರಿಯೆಯ ಬಗೆಗೆ ಬಹಳಷ್ಟು ಪ್ರಶ್ನೆಗಳು ಬಂದಿರ್ತವೆ. ಮಾನವನ ಮೆದುಳು ಮತ್ತು ನರವ್ಯೂಹದ ಬಗೆಗೆ ಪ್ರಶ್ನೆಗಳು, ಚಿತ್ರ ಬಹಳ ಇಂಪಾರ್ಟೆಂಟು ಬಂದಿರ್ತವೆ. ಇನ್ನು ಸಸ್ಯ ಹಾರ್ಮೋನ್ಗಳು ಮತ್ತು ಮಾನವನಲ್ಲಿ ಹಾರ್ಮೋನ್ಗಳ ಕಾರ್ಯ, ಇವುಗಳ ಬಗೆಗೆ ಈ ಒಂದು ಭಾಗದಲ್ಲಿ ನಾವು ಈಗ ನೋಡೋಣ. ಮೊದಲನೇದಾಗಿ ನ್ಯೂರಾನ್ನ ರಚನೆ ಮತ್ತು ಅದರ ಭಾಗಗಳ ಕಾರ್ಯಗಳ ಬಗೆಗೆ ಏನು ಕೇಳಿದ್ದಾರೆ ಅಂತ ನೋಡೋಣ. ಮಾಡೆಲ್ ಪೇಪರ್ 4ನಲ್ಲಿ ಸಂಸರ್ಗದ ಕಾರ್ಯವೇನು ಅಂತ ಕೇಳಿದ್ದಾರೆ. ಸಂಸರ್ಗವು 2 ನ್ಯೂರಾನ್ಗಳನ್ನು ಸಂಪರ್ಕಿಸುವ ಒಂದು ಭಾಗವಾಗಿದೆ. ಒಂದು ನರ ತುದಿಯಿಂದ ರಾಸಾಯನಿಕ ಸಂದೇಶಗಳು ಸಂಸರ್ಗದ ಮೂಲಕವೇ ಇನ್ನೊಂದು ನ್ಯೂರಾನ್ನ ಡೆಂಡ್ರೈಟ್ಗೆ ವರ್ಗಾವಣೆ ಆಗುತ್ತೆ. ಇಲ್ಲಿ ರಾಸಾಯನಿಕ ಸಂದೇಶಗಳು ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಸಾಗಿಸಲ್ಪಡುತ್ತೆ ಅಂತ ಬರೆದ್ರೂ ಸರಿಯಾದ ಉತ್ತರ ಆಗಿರುತ್ತೆ. 1 ಅಂಕದ ಪ್ರಶ್ನೆ ಇದು. ಇನ್ನು ಈ ರೀತಿ ಚಿತ್ರದ ಒಂದು ಮೂಲಕ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಇದು ಕೂಡ ಸಂಸರ್ಗದ ಮೇಲೇ ಕೇಳಲ್ಪಟ್ಟಿದೆ. MCQ ಇದೆ. ಇದು ಮಾಡೆಲ್ ಪೇಪರ್ 1ನಲ್ಲಿ ಬಂದಿದೆ. ಎಕ್ಸ್ ಅಂತ ಸಂಸರ್ಗವನ್ನು ಗುರುತಿಸಲಾಗಿದೆ. ಇದು ಭಾಗ ಯಾವುದು ಅಂತ ಗುರುತಿಸಿ ಅದರ ಕಾರ್ಯ ಬರೆಯೋಕ್ಕೆ ಕೇಳಿದೆ. ಎಕ್ಸ್ ಅನ್ನೋದು ಸಂಸರ್ಗ ಮತ್ತು ಅದು ರಾಸಾಯನಿಕ ಸಂದೇಶಗಳನ್ನು ಆಕ್ಸಾನ್ ತುದಿಯಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅದನ್ನು ಉತ್ತರ ಡಿನಲ್ಲಿದೆ ನೋಡಿ, ಡೆಂಡ್ರೈಟ್ಗೆ ರವಾನಿಸುತ್ತೆ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಂಸರ್ಗ 2 ನ್ಯೂರಾನ್ಗಳ ನಡುವಿನ ಖಾಲಿ ಜಾಗ ಅಥವಾ ರಾಸಾಯನಿಕ ಸಂಕೇತಗಳು ಸಾಗಿಸಲ್ಪಡುವ ಜಾಗ ಆಗಿರುತ್ತೆ. ಇನ್ನು ಪರಾವರ್ತಿತ ಚಾಪ ಮತ್ತು ಪರಾವರ್ತಿತ ಪ್ರತಿಕ್ರಿಯೆಗೆ ಸಂಬಂಧಪಟ್ಟು ಬಹಳಷ್ಟು ಪ್ರಶ್ನೆಗಳು ಬಂದಿವೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಒಂದಿಲ್ಲ ಒಂದು ರೂಪದಲ್ಲಿ ಇದು ಕೇಳಲ್ಪಟ್ಟಿದೆ. ಮೊದಲನೇದಾಗಿ ನೋಡೋಣ, ಪರಾವರ್ತಿತ ಚಾಪ ಎಂದರೇನು ಮತ್ತು ಪರಾವರ್ತಿತ ಪ್ರತಿಕ್ರಿಯೆ. ಮಾಡೆಲ್ ಪೇಪರ್ 1ನಲ್ಲಿ ಇರೋ ಪ್ರಶ್ನೆ. ಹಠಾತ್ತನೆ ಉಂಟಾಗುವ ಪ್ರಚೋದನೆಗೆ ತತ್ಕ್ಷಣ ಪ್ರತಿಕ್ರಿಯೆ ತೋರಿದಾಗ ಅದನ್ನು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ. ಈ ಒಂದು ಪರಾವರ್ತಿತ ಪ್ರತಿಕ್ರಿಯೆ ನಡೆಯುವಾಗ ಮಾಹಿತಿ ಏನು ಹಾದು ಹೋಗುತ್ತೆ ಆ ದಾರಿಯನ್ನು, ಅಂದರೆ ಆ ಪಥವನ್ನು ಪರಾವರ್ತಿತ ಚಾಪ ಅಂತ ಕರೀತಾರೆ. ಪರಾವರ್ತಿತ ಪ್ರತಿಕ್ರಿಯೆ ಉಂಟಾಗುವಾಗ ಮಾಹಿತಿ ಹಾದು ಹೋಗುವ ಪಥವನ್ನೇ ಪರಾವರ್ತಿತ ಚಾಪ ಅಂತ ಕರೀತಾರೆ ಅಂತ ಬರಿಬಹುದು. ಇನ್ನು ನೆಕ್ಸ್ಟು, ಪರಾವರ್ತಿತ ಚಾಪದ ಭಾಗಗಳು ಯಾವುವು? 5 ಭಾಗಗಳಿರ್ತವೆ. ಪರಾವರ್ತಿತ ಚಾಪದ ಮೊದಲನೇ ಭಾಗ ಗ್ರಾಹಕದಿಂದ ಮೆದುಳಿಗೆ ಸಂಪರ್ಕಿಸುವ ಜ್ಞಾನವಾಹಿ ನರ. ಮೆದುಳು ಮತ್ತು ಮೆದುಳು ಬಳ್ಳಿಯಲ್ಲಿರುವ ನರಕೋಶಗಳು ಸಂಬಂಧ ಕಲ್ಪಿಸುವ ನರಕೋಶ. ಇನ್ನು ಮೆದುಳು ಬಳ್ಳಿಯನ್ನು ಕಾರ್ಯನಿರ್ವಾಹಕಕ್ಕೆ ಸಂಪರ್ಕಿಸುವ ಕ್ರಿಯಾವಾಹಿ ನರ. ಕೊನೆಯದಾಗಿ ಕಾರ್ಯನಿರ್ವಾಹಕ. ಮತ್ತೆ ಕ್ವಶನ್ ರಿಪೀಟ್ ಆಗಿದೆ ನೋಡಿ, ಮಾಡೆಲ್ ಪೇಪರ್ 3ನಲ್ಲಿ ಕ್ವಶನ್ ನಂಬರ್ 33. ಪರಾವರ್ತಿತ ಚಾಪ ಎಂದರೇನು? ಅನೇಕ ಪ್ರಾಣಿಗಳಲ್ಲಿ ಇದು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾರ್ಗಗಳು ಅಂತ ಎನಿಸ್ಕೊಂಡಿದೆ, ಏಕೆ ಅಂತ ಕೇಳಿದೆ. ಇದರಲ್ಲಿ ನಾವು ಪರಾವರ್ತಿತ ಚಾಪದ ಬಗೆಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಪರಾವರ್ತಿತ ಪ್ರತಿಕ್ರಿಯೆ ಉಂಟಾಗುವಾಗ ಮಾಹಿತಿ ಸಾಗಿಸಲ್ಪಡುವ ಪಥವೇ ಪರಾವರ್ತಿತ ಚಾಪ. ಇನ್ನು 2ನೇ ಭಾಗಕ್ಕೆ ಹೇಗೆ ಉತ್ತರ ಕೊಡೋದಪ್ಪ ಅಂದರೆ, ಇದು ತುಂಬ ಸುಲಭವಾದದ್ದು. ಪರಾವರ್ತಿತ ಚಾಪ ಅಥವಾ ಪರಾವರ್ತಿತ ಪ್ರತಿಕ್ರಿಯೆ ಯಾವಾಗ ನಡೆಯುತ್ತೆ? ದೇಹಕ್ಕೆ ತುಂಬ ತುರ್ತು ಪರಿಸ್ಥಿತಿಯಲ್ಲಿ, ದೇಹವನ್ನು ರಕ್ಷಿಸಿಕೊಳ್ಳುವಾಗ ನಡೆಯುತ್ತೆ. ದೇಹಕ್ಕೆ ಹಾನಿಯಾದಾಗ ತುರ್ತು ಸಂದರ್ಭದಲ್ಲಿ ದೇಹವು ವೇಗವಾಗಿ ಪ್ರತಿಕ್ರಿಯೆ ನೀಡುತ್ತೆ.
ಈ ಒಂದು ಕಾರಣದಿಂದ ದೇಹವನ್ನು ಆಘಾತದಿಂದ ಅಥವಾ ತೊಂದರೆಗಳಿಂದ ರಕ್ಷಿಸಿಕೊಳ್ಬೋದು, ಪ್ರಾಣವನ್ನು ಕಾಪಾಡಿಕೊಳ್ಬೋದು. ಜೀವಿಗಳು ತಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ಪರಾವರ್ತಿತ ಪ್ರತಿಕ್ರಿಯೆ ತುಂಬ ಉಪಯುಕ್ತ. ಈಗ ಇದು ಕೆಳಮಟ್ಟದ ಜೀವಿಗಳಲ್ಲಿಯೂ ಇದೆ, ಮಾನವನಲ್ಲಿಯೂ ಇದೆ. ಕೆಳಮಟ್ಟದ ಜೀವಿಗಳಲ್ಲಿ ಪರಾವರ್ತಿತ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಕಾಣಸಿಗ್ತೆ. ಹೇಗೆ ಅಂತಂದರೆ, ಈಗ ಒಂದು ಚಿಟ್ಟೆಯನ್ನು ಮುಟ್ಟಲು ಹೋದಾಗ ಅದು ಆಗಿಂದಾಗೆ ಹಾರಿ ಹೋಗುತ್ತೆ. ಈ ಒಂದು ಪ್ರತಿಕ್ರಿಯೆಯು ಪರಾವರ್ತಿತ ಪ್ರತಿಕ್ರಿಯೆ ಆಗಿದೆ. ಇಷ್ಟಲ್ಲದೆ ನಮ್ಮ ದೇಹದಲ್ಲಿ ಕೈಯನ್ನು ಸುಟ್ಕೊಂಡಾಗ ಅಥವಾ ಕಾಲಿಗೆ ಮುಳ್ಳು ಚುಚ್ಚಿದಾಗ ಆಗಿಂದಾಗೆ ಕೈಯನ್ನು ಹಿಂದೆ ಎಳೆದುಕೊಳ್ಳೋದು, ಕಾಲನ್ನು ಹಿಂದೆ ಎಳೆದುಕೊಳ್ಳೋದು, ಈ ಒಂದು ಕ್ರಿಯೆ ಏನಿದೆ ಇದು ಪರಾವರ್ತಿತ ಪ್ರತಿಕ್ರಿಯೆ ಆಗಿದೆ. ಇಲ್ಲಿ ನಾವು ಯಾವುದೇ ಯೋಚನೆಯನ್ನು ಮಾಡೋದಕ್ಕೆ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಆದಷ್ಟು ಬೇಗ ನಮ್ಮ ದೇಹವನ್ನು ರಕ್ಷಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಪರಾವರ್ತಿತ ಚಾಪ ಅಥವಾ ಪರಾವರ್ತಿತ ಪ್ರತಿಕ್ರಿಯೆ ನಮ್ಮನ್ನು ರಕ್ಷಿಸಿಕೊಳ್ಳೋಕ್ಕೆ ಉಪಯುಕ್ತ ಅಂತ ಬರಿಬೇಕು. ನೆಕ್ಸ್ಟ್, ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂತೆಗೆದುಕೊಳ್ತೀವಿ. ಈ ಪ್ರತಿಕ್ರಿಯೆ ನಡೆಯುವಾಗ ಯಾವ ಘಟನೆಗಳು ನಡೀತವೆ ಅನುಕ್ರಮವಾಗಿ ಬರೀರಿ ಅಂತ ಇದೆ. ಈ ಒಂದು ಕ್ವೆಶ್ಚನ್ನು ಪರಾವರ್ತಿತ ಚಾಪದ 5 ಭಾಗಗಳ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳ್ದಂಗಿದೆ. ಅದರಿಂದ 5 ಭಾಗಗಳನ್ನ ಒಂದೊಂದಾಗಿ ನೋಡೋಣ. ಒಂದನೇದು ಗ್ರಾಹಕ ಕೋಶಗಳು ಚರ್ಮದ ಕೋಶಗಳಾಗಿರ್ತವೆ. ಯಾಕಂದರೆ ಇಲ್ಲಿ ಮುಳ್ಳು ಚುಚ್ಚಿರೋದ್ರಿಂದ ಚರ್ಮ ಇಲ್ಲಿ ಗ್ರಾಹಕ, ಇದು ಪ್ರಚೋದನೆಯನ್ನು ಸ್ವೀಕರಿಸುತ್ತೆ. ಜ್ಞಾನಮಯಿ ನರಕೋಶ ಚರ್ಮದಿಂದ ಮೆದುಳು ಬಳ್ಳಿಗೆ ಮಾಹಿತಿಯನ್ನು ಕೊಂಡೊಯ್ಯುತ್ತೆ. ಇನ್ನು ಸಂಪರ್ಕ ಕಲ್ಪಿಸುವ ನರಕೋಶ ಮೆದುಳು ಬಳ್ಳಿಯಲ್ಲಿ ಬಂದಂಥ ಮಾಹಿತಿಯನ್ನು ಪರಿಷ್ಕರಿಸುತ್ತೆ, ಕ್ರಿಯಾವಾಹಿ ನರಕ್ಕೆ ಕಳಿಸ್ಕೊಡುತ್ತೆ. ಕ್ರಿಯಾವಾಹಿ ನರಕೋಶ ಇದನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ಮಾಹಿತಿಯನ್ನು ಅಂದರೆ ಪ್ರತಿಕ್ರಿಯೆ ಸೂಚಿಸೋದಕ್ಕೆ ಆದೇಶವನ್ನು ತೆಗೆದುಕೊಂಡು ಹೋಗುತ್ತೆ. ಇನ್ನು ಕಾರ್ಯನಿರ್ವಾಹಕ ಘಟಕಗಳು ಕಾಲಿನಲ್ಲಿರುವ ಸ್ನಾಯುಗಳು. ಈ ಸಂದರ್ಭದಲ್ಲಿ ಈ ಒಂದು ಕೇಸ್ನಲ್ಲಿ ಆವಾಗ ಕಾಲಿನಲ್ಲಿರೋ ಸ್ನಾಯುಗಳು ಕಾಲನ್ನು ಹಿಂತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಪ್ರಿಪ್ರೇಟರಿ 2ನಲ್ಲಿ ಬಂದಿರೋದು. ಸ್ವಲ್ಪ ಟ್ರಿಕ್ಕಿಯಾಗಿರೋ ಪ್ರಶ್ನೆ ಇದು. ಪರಾವರ್ತಿತ ಪ್ರತಿಕ್ರಿಯೆ ಅದರ ಜೊತೆಯಲ್ಲಿ ನಾವು ದಿನನಿತ್ಯದಲ್ಲಿ ಉಂಟು ಮಾಡುವಂತಹ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನಿಧಾನವಾಗಿ ಆಲೋಚನೆ ಮಾಡಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಹೋಲಿಸಿ ನೋಡುವಂಥ ಒಂದು ಪ್ರಶ್ನೆ ಇದು. ಎರಡರ ಬಗೆಗೂ ತಿಳಿದಿದ್ದರೆ ಸುಲಭವಾಗಿ ಉತ್ತರವನ್ನು ಬರಿಬಹುದು. ಇದರಲ್ಲಿ 2 ಭಾಗ ಇದೆ. ಒಂದು ಆಹಾರದ ರುಚಿಯನ್ನು ಅನುಭವಿಸುವುದು, ಇನ್ನೊಂದು ಆಹಾರದ ರುಚಿಯ ಜ್ಞಾಪಕದಿಂದ ಬಾಯಲ್ಲಿ ನೀರು ಊರೋದು. ತನ್ನಷ್ಟಕ್ಕೆ ತಾನೇ ಅನ್ನೋ ಪದನ ಇಲ್ಲಿ ಕರೆಕ್ಟಾಗಿ ಗಮನಿಸಿ. ತನ್ನಷ್ಟಕ್ಕೆ ತಾನೇ ಬಾಯಲ್ಲಿ ನೀರು ಊರುವುದು ಅಂತ ಕೊಟ್ಟಿದ್ದಾರೆ. ಇದು ಎರಡೂ ಒಂದೇ ರೀತಿಯ ಪ್ರತಿಕ್ರಿಯೆಗಳಾ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ ಹೇಗೆ ಬರಿಬೇಕು ಅಂತ. ಇವೆರಡೂ ಒಂದೇ ರೀತಿಯ ಪ್ರತಿಕ್ರಿಯೆಗಳು ಅಲ್ಲ. ಬಾಯಲ್ಲಿ ಆಹಾರದ ರುಚಿಯನ್ನು ಬಾಯಲ್ಲಿ ಆಹಾರ ಹೋದಾಗ ಅದರ ಒಂದು ಸ್ಪರ್ಶದಿಂದ ಆಹಾರದ ಕಣಗಳು ನಾಲಿಗೆಗೆ ತಾಗಿದಾಗ ರಸಾಂಕುರಗಳು ಅದನ್ನು ಅನುಭವಿಸಿ ಅದರ ಒಂದು ರುಚಿಯನ್ನು ನಾವು ಗ್ರಹಿಸಿ ಸೀದಾ ಮೆದುಳಿಗೆ ಕಳಿಸಿ ಆ ಮೆದುಳಿನಲ್ಲಿ ಈ ಲಾಲಾರಸ ಗ್ರಂಥಿಯನ್ನು ಒಂದು ಕಂಟ್ರೋಲ್ ಮಾಡುವಂಥ ನಿಯಂತ್ರಣ ಮಾಡುವಂತಹ ಭಾಗವಾದ ಮೆದುಳಿನ ಮೆಡುಲ್ಲ ಸ್ರವಿಕೆಯನ್ನು ನಿಯಂತ್ರಿಸುತ್ತೆ. ಲಾಲಾರಸ ಸ್ರವಿಸೋ ಹಾಗೆ ಮಾಡುತ್ತೆ. ಆಹಾರ ಒಂದು ಪ್ರಚೋದನೆ ಆದರೆ ಲಾಲಾರಸ ಗ್ರಂಥಿ ಲಾಲಾರಸ ಸ್ರವಿಸುವುದು ಪ್ರತಿಕ್ರಿಯೆ ಆಗಿರುತ್ತೆ. ಜೊತೆಗೆ ಇಲ್ಲಿ ನಾವು ಆಹಾರದ ರುಚಿಯನ್ನು ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಆಹಾರದಲ್ಲಿ ಹುಳಿ, ಸಿಹಿ, ಕಹಿ ಈ ರುಚಿಗಳನ್ನು ಮಹಾಮಸ್ತಿಷ್ಕದ ಸಹಾಯದಿಂದ ಈ ರುಚಿಯ ಬಗೆಗೆ ನಾವು ಜ್ಞಾನವನ್ನು ಪಡಿತೀವಿ ಮತ್ತು ಅದನ್ನು ಅನುಭವಿಸಿ ನೋಡ್ತೀವಿ. ಅದರಿಂದ ಇಲ್ಲಿ ಮುಖ್ಯವಾಗಿ ಮೆದುಳು ಈ ಕ್ರಿಯೆಯನ್ನು ನಿಯಂತ್ರಣ ಮಾಡುತ್ತೆ. ಮೆದುಳಿನ ಮೆಡುಲ್ಲ ಲಾಲಾರಸ ಸ್ರವಿಸೋದಕ್ಕೆ ಮತ್ತು ಅದರ ರುಚಿಯನ್ನು ಕಂಡುಹಿಡಿಯೋದಕ್ಕೆ ಮಹಾಮಸ್ತಿಷ್ಕ ನಮಗೆ ಸಹಾಯ ಮಾಡುತ್ತೆ. ಇದು ನಿಧಾನವಾದ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗಿರುತ್ತೆ. ಇನ್ನು 2ನೇ ಭಾಗಕ್ಕೆ ಬಂದಾಗ
ಆಹಾರದ ರುಚಿ ಜ್ಞಾಪಿಸ್ಕೊಂಡಾಗಲೇ ಬಾಯಲ್ಲಿ ನೀರೂರೋದು ತನ್ನಷ್ಟಕ್ಕೆ ತಾನೇ ಅಂತಂದರೆ ಇದೊಂದು ಪರಾವರ್ತಿತ ಪ್ರತಿಕ್ರಿಯೆಯಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮೆದುಳು ಬಳ್ಳಿ ಕೇಂದ್ರ ಆಗಿರುತ್ತೆ, ಆದರೆ ಇಲ್ಲಿ ಮೆದುಳೇ ಕೇಂದ್ರ ಆಗಿರುತ್ತೆ. ಮೆದುಳಿನ ಮುಖ್ಯವಾಗಿ ಹೈಪೋಥಲಾಮಸ್ಸು ಇಂತಹ ವೇಗವಾದ ತನ್ನಷ್ಟಕ್ಕೆ ತಾನೇ ಉಂಟಾಗುವಂಥ ಪ್ರತಿಕ್ರಿಯೆಗಳನ್ನು ಅದು ನಿಯಂತ್ರಣ ಮಾಡುತ್ತೆ. ಆಹಾರದ ರುಚಿ ಜ್ಞಾಪಕ ಆಗೋದೇ ಒಂದು ಪ್ರಚೋದನೆ. ಇಲ್ಲಿ ಲಾಲಾರಸ ಬಿಡುಗಡೆ ಆಗೋದು ಪ್ರತಿಕ್ರಿಯೆ ಆಗಿರುತ್ತೆ. ಇದರ ಕೇಂದ್ರ ಮೆದುಳಿನ ಹೈಪೋಥಲಾಮಸ್ ಆಗಿರುತ್ತೆ. ಆದರೆ ಇದು ಪರಾವರ್ತಿತ ಪ್ರತಿಕ್ರಿಯೆ ಆಗಿದೆ, ಯಾಕಂದರೆ ಇದು ವೇಗವಾಗಿ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ. ಇನ್ನು ಯಾರಿಗೆ ಇಷ್ಟೊಂದು ಬರೆಯೋದಕ್ಕೆ ಸಾಧ್ಯ ಇಲ್ವೋ ಅವರು ಈ ಥರ ಒಂದು ಫ್ಲೋ ಚಾರ್ಟನ್ನು ಕಲ್ತ್ಕೊಳ್ಳಿ. ಯಾವುದೇ ಒಂದು ರೀತಿಯ ಮುಳ್ಳು ಚುಚ್ಚಿದಾಗ ಈ ಕಾಲು ಹಿಂತೆಗೆದುಕೊಳ್ಳೋದು, ಅಥವಾ ಕೈ ಸುಟ್ಟಾಗ ಕೈಯನ್ನು ಎಳೆದುಕೊಳ್ಳೋದು, ಅಥವಾ ಈ ರೀತಿ ಜ್ಞಾಪಕ ಆದಾಗ ಬಾಯಲ್ಲಿ ನೀರೂರೋದು, ಇಂಥವುಗಳನ್ನ ಬರೆಯುವಾಗ ಈ 5 ಭಾಗಗಳನ್ನು ಬರೆಯೋದು ಬಹಳ ಸೂಕ್ತ. ಗ್ರಾಹಕ, ಜ್ಞಾನವಾಹಿ ನರ, ಸಂಬಂಧ ಕಲ್ಪಿಸುವ ನರ, ಕ್ರಿಯಾವಾಹಿ ನರ, ಕಾರ್ಯನಿರ್ವಾಹಕ. ಇಲ್ಲಿ ಕೊಟ್ಟಿರುವ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನಾನು ಇದನ್ನು ಬರೆದಿದ್ದೀನಿ. ಆಹಾರದ ಪ್ರಚೋದನೆ ನಾಲಿಗೆ ಮೂಲಕ ಗ್ರಹಿಸಲ್ಪಡುತ್ತೆ. ಗ್ರಾಹಕ ನಾಲಿಗೆ, ಇಲ್ಲಿ ನಾಲಿಗೆಯಿಂದ ಮೆದುಳಿಗೆ ಸಂಪರ್ಕ ಮಾಡುವಂಥ ರುಚಿಗ್ರಾಹಕ ನರ ಜ್ಞಾನವಾಹಿ ನರ. ಮೆದುಳಿನ ಹೈಪೋಥಲಾಮಸ್ಸು ತುಂಬ ವೇಗವಾಗಿ ಲಾಲಾರಸವನ್ನು ಸ್ರವಿಸಿದರೆ ಅದು ಒಂದು ಪರಾವರ್ತಿತ ಪ್ರತಿಕ್ರಿಯೆ. ಇಲ್ಲ ನಿಧಾನಕ್ಕೆ ಆಹಾರದ ಒಂದು ಪ್ರಮಾಣಕ್ಕೆ ತಕ್ಕಂಗೆ ಲಾಲಾರಸ ಸ್ರವಿಸ್ತಾ ಹೋದರೆ ಅದು ಮೆಡುಲ್ಲ ನಿಧಾನಕ್ಕೆ ಸ್ರವಿಸುವಂಥ ಒಂದು ಕ್ರಿಯೆ. ಸಂಬಂಧ ಕಲ್ಪಿಸುವ ನರಕೋಶಗಳು ಮೆದುಳಿನಿಂದಲೇ ಸಂಪರ್ಕ ಹೊಂದಿರ್ತವೆ. ಇನ್ನು ಕ್ರಿಯಾವಾಹಿ ನರ ಮೆದುಳಿನಿಂದ ಲಾಲಾರಸ ಗ್ರಂಥಿಗೆ ಒಂದು ಮಾಹಿತಿ ತರುತ್ತೆ. ಕಾರ್ಯನಿರ್ವಾಹಕ ಇಲ್ಲಿ ಲಾಲಾರಸ ಗ್ರಂಥಿ ಆಗಿರುತ್ತೆ, ಸ್ರವಿಕೆ ಕಾರ್ಯವನ್ನು ಮಾಡುತ್ತೆ. ಇದು ನಿಧಾನಕ್ಕೆ ನಡೆಯುವಂಥ ಪ್ರತಿಕ್ರಿಯೆಗೂ ಬರೀಬಹುದು ಮತ್ತು ಪರಾವರ್ತಿತ ಪ್ರತಿಕ್ರಿಯೆಗೂ ಈ ರೀತಿ ನಾವು ಒಂದು ಫ್ಲೋ ಚಾರ್ಟನ್ನು ಹಾಕಿದಾಗ ಸಂಪೂರ್ಣ ಮಾಹಿತಿ ಎದುರಿಗೆ ಕಾಣಿಸೋದ್ರಿಂದ ಫುಲ್ ಮಾರ್ಕ್ಸ್ ಬರುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನ ನರಮಂಡಲದ ಯಾವ ಭಾಗ ಈ ಕ್ರಿಯೆಯನ್ನು ನಿಯಂತ್ರಿಸುತ್ತೆ? ಸಾಮಾನ್ಯವಾಗಿ ಮೆದುಳು ಬಳ್ಳಿನೇ ಈ ಪರಾವರ್ತಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಎಲ್ಲಿ ಕಾಲು ಅಥವಾ ಕೈ ಇವುಗಳು ತೊಡಗಿಕೊಂಡಾಗ ಮೆದುಳು ಬಳ್ಳಿ ನಿಯಂತ್ರಣ ಮಾಡುತ್ತೆ. ಆದರೆ ಇಲ್ಲಿ ಬಾಯಲ್ಲಿ ನೀರೂರುವಂಥ ಕ್ರಿಯೆ ಆಗಿರೋದ್ರಿಂದ, ಜ್ಞಾಪಿಸಿಕೊಳ್ಳುವಂಥ ಕ್ರಿಯೆ ಆಗಿರೋದ್ರಿಂದ ಇಲ್ಲಿ ಮೆದುಳಿನ ಮಹಾಮಸ್ತಿಷ್ಕ ಇಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟು, ಮಾನವನಲ್ಲಿ ಮೆದುಳಿನ ನರವ್ಯೂಹಗಳು ಮತ್ತು ಮೆದುಳಿನ ಭಾಗಗಳು ಕಾರ್ಯಗಳು ಇವುಗಳ ಬಗೆಗೆ ಇರುವಂಥ ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಅಂತ ನೋಡ್ಕೊಳ್ಳೋಣ. ಮಾಡೆಲ್ ಪೇಪರ್ 1ನಲ್ಲಿದೆ ಇದು. ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹಗಳ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ನೋಡೋಣ. ಕೇಂದ್ರ ನರವ್ಯೂಹವು ಮೆದುಳು ಬಳ್ಳಿಯನ್ನು ಒಳಗೊಂಡಿರುತ್ತೆ. ನಮ್ಮ ನೆನಪಿನ ಶಕ್ತಿ, ಯೋಚನಾ ಶಕ್ತಿ ಮತ್ತು ಬೇರೆ ಬೇರೆ ಅನೇಕ ಕ್ರಿಯೆಗಳು, ಮಾತನಾಡುವ ಮತ್ತು ನಡೆದಾಡುವ, ದೇಹದ ಸಮತೋಲನ ಕಾಪಾಡುವ ಎಲ್ಲ ಕ್ರಿಯೆಗಳನ್ನು ಕೇಂದ್ರ ನರವ್ಯೂಹವಾದ ಮೆದುಳು ನಿಯಂತ್ರಣ ಮಾಡುತ್ತೆ. ಜೊತೆಗೆ ಮೆದುಳು ಬಳ್ಳಿ ಪರಾವರ್ತಿತ ಪ್ರತಿಕ್ರಿಯೆಯನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಇನ್ನು ಪರಿಧಿ ನರವ್ಯೂಹಕ್ಕೆ ಬಂದಾಗ ಇದು ಕೇಂದ್ರ ನರವ್ಯೂಹವನ್ನು ಬೇರೆ ದೇಹದ ಭಾಗಗಳಿಗೆ ಸಂಪರ್ಕದಲ್ಲಿ ಇಡುವಂತಹ ನರಗಳನ್ನು ಒಳಗೊಂಡಿದೆ. ಯಾವ್ಯಾವ ನರ? ಮೆದುಳಿನ ನರ ಮತ್ತು ಮೆದುಳು ಬಳ್ಳಿಯ ನರಗಳನ್ನು ಇದು ಒಳಗೊಂಡಿದೆ. ಮೆದುಳಿನ ನರಗಳು 12 ಜೊತೆ ಇವೆ ಮನುಷ್ಯರಲ್ಲಿ. ಮೆದುಳಿನ ಬಳ್ಳಿಯ ನರಗಳು 31 ಜೊತೆ ಇರ್ತವೆ. ಸೊ ಇವು ಸಂಪೂರ್ಣ ಸಂಪರ್ಕ ಕಲ್ಪಿಸುವಂತಹ ಒಂದು ಕಾರ್ಯವನ್ನು ಮಾಡ್ತವೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನ ಮೆದುಳಿನ ರಚನೆ. ಈಗ ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3 ಎರಡರಲ್ಲಿಯೂ ಮೆದುಳಿನ ಚಿತ್ರವನ್ನು ಕೇಳಿದ್ದಾರೆ. ಅದರಲ್ಲಿ ಮಾಡೆಲ್ ಪೇಪರ್ 2ನಲ್ಲಿ ಮಹಾಮಸ್ತಿಷ್ಕ ಪಾನ್ಸ್ ಇದೆ. ಮಾಡೆಲ್ ಪೇಪರ್ 3ನಲ್ಲಿ ಹೈಪೋಥಲಾಮಸ್ ಮತ್ತು ಪಾನ್ಸ್ ಬಗೆಗೆ ಕೇಳಲಾಗಿದೆ. ಇಲ್ಲಿ
ನಾವು ಸರಿಯಾದ ರೀತಿಯಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಚಿತ್ರ ಬಿಡಿಸಿದ್ರೆ 3 ಅಂಕಗಳು ಗ್ಯಾರಂಟಿ. ಅದರಿಂದ ಮೆದುಳು ತುಂಬಾ ಕಡ್ಡಾಯವಾಗಿ ಮಕ್ಕಳು ಪದೇ ಪದೇ ಇದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಮೆದುಳಿನ ಮಡಿಕೆ ಇರುವಂಥ ಭಾಗಗಳು ತುಂಬ ಭಾಗ 80% ಭಾಗ ಇರೋದು ಮಹಾಮಸ್ತಿಷ್ಕ. ಮಧ್ಯದ ತೆರಳಿನ ಭಾಗದಲ್ಲಿ 2 ಭಾಗಗಳಿವೆ. ಆ 2 ಭಾಗದಲ್ಲಿ ಮೇಲ್ಗಡೆಗೆ ಮಧ್ಯದ ಮೆದುಳು, ಕೆಳಗಡೆಗೆ ಹೈಪೋಥಾಲಮಸ್. ಇನ್ನು ಹೈಪೋಥಾಲಮಸ್ ಕೆಳಗಡೆಗೆ ಪಿಟ್ಯುಟರಿ ಗ್ರಂಥಿ ಇದೆ. ಅದ್ರ ಕೆಳಭಾಗಕ್ಕೆ ಹೋದಂಗೆ ಪಾನ್ಸ್ ಮತ್ತು ಮೆಡುಲಾಗಳಿದ್ದಾವೆ. ಇನ್ನು ಮೆಡುಲಾದ ಮುಂದೆ ನೇರವಾಗಿ ಸಾಗೋದೇ ಮೆದುಳು ಬಳ್ಳಿ. ಹಿಂಭಾಗಕ್ಕೆ ಬಂದಾಗ ಅನುಮಸ್ತಿಷ್ಕ ಕಾಣಿಸುತ್ತೆ. ಹಿಂದ್ಗಡೆಗೆ ಎಲೆ ಅಂತ ಶೇಪಲ್ಲಿ ಇರುತ್ತಲ್ಲ, ಅದನ್ನು ಅನುಮಸ್ತಿಷ್ಕ ಅಂತ ಗುರುತಿಸ್ಬೇಕು. ಇನ್ನು ಮೆದುಳಿಗೆ ಗಟ್ಟಿಯಾದ ಹೊರಪದರ ಇರುತ್ತೆ, ಅದು ರಕ್ಷಣೆಗಾಗಿ ಇರೋದು ಕಪಾಲ ಅಥವಾ ತಲೆಬುರುಡೆ. ಇದು ಮೂಳೆಯಿಂದ ಮಾಡಲ್ಪಟ್ಟಿರುವಂಥ ಒಂದು ಭಾಗ ಆಗಿರುತ್ತೆ. ಇಷ್ಟು ಭಾಗಗಳನ್ನ ಎಕ್ಸಾಮ್ನಲ್ಲಿ ಕೇಳೋದ್ರಿಂದ ಸರಿಯಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 3 ಅಂಕಗಳು ಕಡ್ಡಾಯವಾಗಿ ಸಿಗ್ತವೆ. ಇನ್ನು ಸಸ್ಯಗಳಲ್ಲಿ ಅನುವರ್ತನೆ ಚಲನೆಗಳ ಬಗೆಗೆ, ಅನುವರ್ತನ ಕ್ರಿಯೆಗಳ ಬಗೆಗೆ ಮತ್ತು ಸಸ್ಯ ಹಾರ್ಮೋನ್ ಬಗೆಗೆ ಏನು ಪ್ರಶ್ನೆ ಬಂದಿದೆ ನೋಡೋಣ. ಮಾಡೆಲ್ ಪೇಪರ್ 4ನಲ್ಲಿ ಬಂದಿರೋದು ಇದು. ಗುರುತ್ವಾನುವರ್ತನೆ ಎಂದರೇನು, ಧನಾತ್ಮಕ ಗುರುತ್ವಾನುವರ್ತನೆ ತೋರಿಸುವ ಭಾಗ ಯಾವುದು ಅಂತ ಕೇಳಿದೆ. ಗುರುತ್ವ ಅಂದರೆ ಭೂಮಿ ಅಥವಾ ಮಣ್ಣಿನ ಕಡೆಗೆ ಅಂತ. ಸಸ್ಯ ನೆಲದ ಕಡೆಗೆ ಬೆಳೆಯುವುದೇ ಒಂದು ಗುರುತ್ವಾನುವರ್ತನೆ ಆಗಿದೆ. ಇದು ಒಂದು ಪ್ರತಿಕ್ರಿಯೆ ತೋರಿಸುವ ವಿಧಾನ. ಇದು ಶಾಶ್ವತ ಪ್ರತಿಕ್ರಿಯೆ ಆಗಿರುತ್ತೆ. ಬೇರು ಧನಾತ್ಮಕ ಗುರುತ್ವಾನುವರ್ತನೆ ತೋರಿಸುತ್ತೆ. ನೆಲದೊಳಗೆ ಇಳಿಯೋದ್ರಿಂದ ಬೇರು ನೆಲದ ಕಡೆಗೇ ಯಾವಾಗಲೂ ಬೆಳೆಯುತ್ತೆ. ಕಾಂಡ ಮಾತ್ರ ಯಾವಾಗಲೂ ಋಣಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸುತ್ತೆ. ಬೇರಿನಲ್ಲಿ ಧನಾತ್ಮಕ ಗುರುತ್ವಾನುವರ್ತನೆ ಇರುತ್ತೆ, ಅಂದರೆ ನೆಲದ ಕಡೆಗೆ ಬೆಳೆಯುತ್ತೆ, ಬಾಗಿ ಕೆಳಮುಖ ಬೆಳೆಯುತ್ತೆ. ಆದರೆ ಋಣಾತ್ಮಕವಾದ ದ್ವಿತೀಯ ಅನುವರ್ತನೆ ಇರುತ್ತೆ. ಯಾಕಂದರೆ ಅದಕ್ಕೆ ಬೆಳಕನ್ನು ಕಂಡ್ರೆ ವಿರುದ್ಧ ದಿಕ್ಕಿನಲ್ಲೇ ಬೆಳೆಯುತ್ತೆ. ಆಕ್ಸಿನ್ ಇದಕ್ಕೆ ಕಾರಣ. ಬೆಳಕಿನ ವಿರುದ್ಧ ದಿಕ್ಕಿನಲ್ಲೇ ಆಕ್ಸಿನ್ ಸಂಗ್ರಹ ಆಗೋದ್ರಿಂದ ಆಕ್ಸಿನ್ನು ಅದು ವಿರುದ್ಧವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮಾಡೆಲ್ ಪೇಪರ್ 2ನಲ್ಲಿ ಬಂದಿರುವಂಥ ಪ್ರಶ್ನೆ, ಅಬ್ಸೆಸಿಕ್ ಆಮ್ಲದ ಕಾರ್ಯ ಏನು ಅಂತ ಕೇಳಿದೆ. ಅಬ್ಸಿಸ್ ಮಾಡೋದು ಅಂದರೆ ನಿಲ್ಲಿಸೋದು ಅಂತ. ಸಸ್ಯದ ಬೆಳವಣಿಗೆಯನ್ನು ತಡೆಯೋದು ಅಥವಾ ನಿಲ್ಲಿಸೋದು ಇದ್ರ ಕೆಲಸ. ಸಸ್ಯದ ಎಲೆಗಳು ಬಾಡಿ ಹೂವು ಉದುರಲು ಮತ್ತು ಎಲೆ ಉದುರಲು ಇದು ಸಹಾಯಕ ಆಗಿರುತ್ತೆ. ಎಲೆ ಉದುರಿಸುವಂಥ ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲ ಚಳಿಗಾಲದಲ್ಲಿ ಎಲೆಗಳೆಲ್ಲ ಉದುರೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮಾಡೆಲ್ ಪೇಪರ್ 1ನಲ್ಲಿ ಇರುವಂಥ ಪ್ರಶ್ನೆ ನೋಡೋಣ. ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತೆ ವಿವರಿಸಿ ಅಂತ ಇದೆ. ಈ ಬೆಳಕಿನ ಕಡೆಗೆ ಬಾಗೋ ಕ್ರಿಯೆಯನ್ನು ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ದ್ಯುತಿ ಅಂದರೆ ಬೆಳಕು, ದ್ಯುತಿ ಕಡೆಗೆ ಅಂದರೆ ಬೆಳಕಿನ ಕಡೆಗೆ ಬಾಗೋದು ಅಂತ ಇದರ ಅರ್ಥ. ಇನ್ನು ಇದಕ್ಕೆ ಕಾರಣ ಆಕ್ಸಿನ್ ಅನ್ನುವಂಥ ಸಸ್ಯ ಹಾರ್ಮೋನ್ ಆಗಿರುತ್ತೆ. ಇದಕ್ಕೆ ಇದರಲ್ಲಿರುವಂಥ ತಂತ್ರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ತುಂಬ ಸರಳವಾದ ತಂತ್ರ ಇದೆ. ಆಕ್ಸಿನ್ ಯಾವಾಗಲೂ ಸಸ್ಯದ ತುದಿಯಲ್ಲೇ ಉತ್ಪತ್ತಿ ಆಗುತ್ತೆ, ಕಾಂಡದ ತುದಿಯಲ್ಲಿ. ಉತ್ಪತ್ತಿಯಾದ ಬಳಿಕ ನೆರಳಿನ ಕಡೆಗೆ ಇರುವಂಥ ಭಾಗಕ್ಕೆ ಅದು ವಿಸರಣೆಗೊಳ್ಳುತ್ತೆ, ಬೆಳಕಿನ ಕಡೆಗೆ ಹೋಗೋದಿಲ್ಲ. ಅದರಿಂದ ಈ ನೆರಳಿನ ಕಡೆಗಿರುವಂಥ ಕಾಂಡ ಬೇಗ ಬೇಗ ಉದ್ದವಾಗಿ ಬೆಳೆಯುತ್ತೆ. ಇದು ಒಂದು ಅಸಮ ಬೆಳವಣಿಗೆಯನ್ನು ಉಂಟು ಮಾಡುತ್ತೆ. ಬೆಳಕಿನ ಕಡೆಗೆ ಕಾಂಡ ನಿಧಾನವಾಗಿ ಬೆಳೆಯೋದು, ನೆರಳಿನ ಕಡೆಗೆ ಕಾಂಡ ಉದ್ದವಾಗಿ ಬೇಗ ಬೇಗ ಬೆಳೆಯೋದು. ಇದರಿಂದ ಅಸಮ ಬೆಳವಣಿಗೆ ಉಂಟಾಗಿ ಸಸ್ಯ ಬಾಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ ಬಾಗುವಿಕೆ ಬೆಳಕಿನ ಕಡೆಗೆ ಇರುತ್ತೆ. ನೆಕ್ಸ್ಟ್ ಮಾಡೆಲ್ ಪೇಪರ್ 3ನಲ್ಲಿದೆ ಈ ಪ್ರಶ್ನೆ. ಸಸ್ಯಗಳಲ್ಲಿ ದ್ಯುತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ಯಾವುದು? ಆಕ್ಸಿನ್ ಅನ್ನೋದು ಈ ದ್ಯುತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್. ಇದ್ರ ತಂತ್ರ ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸಿಂಪಲಾಗಿ 1 ಅಂಕಕ್ಕೂ ಕೂಡ ಈ ಥರ ಕೇಳ್ಬೋದು. ಪ್ರಿಪ್ರೇಟ್ರಿ 1ನಲ್ಲಿರುವಂಥ ಪ್ರಶ್ನೆ ಇದು. ಚಿತ್ರಾಧಾರಿತ ಪ್ರಶ್ನೆ, ಅನುವರ್ತನ ಚಲನೆ ಮೇಲೆ. ಚಿತ್ರ ಏನಲ್ಲಿ ಸಾಮಾನ್ಯವಾಗಿ ಬಾಡಿದಂಥ ಎಲೆಗಳು ನೋಡಿದ ತಕ್ಷಣ ನೆನಪಾಗುತ್ತೆ. ಇದರಲ್ಲಿ ಇರೋದು ಮುಟ್ಟಿದರೆ ಮುನಿ ಸಸ್ಯ, ಬಲಗಡೆಗೆ ಇರೋದು ಒಂದು ಬಳ್ಳಿ ಆಧಾರ ಸಸ್ಯಕ್ಕೆ ಸುತ್ತಿಕೊಂಡು ಬೆಳೀತಾ ಇದೆ ಅದು.
ಇದ್ರ ಬಗ್ಗೆ ಕೇಳಿದರೆ ಎರಡೂ ಒಂದೇ ರೀತಿದ ಅಥವಾ ಬೇರೆ ಬೇರೆ ವಿಧದ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ಚಿತ್ರ ಏನಲ್ಲಿ ಮುಟ್ಟಿದರೆ ಮುನಿ ಸಸ್ಯವು ತೋರಿಸುವುದು ಚಲನೆ ತುಂಬ ತಾತ್ಕಾಲಿಕವಾದದ್ದು. ಇಲ್ಲಿ ನೀರಿನ ಚಲಿಸುವಿಕೆಯಿಂದ ಕೋಶಗಳು ಸಂಕೋಚನೆ ಆಗಿ ಎಲೆಗಳು ಮುಚ್ಚುತ್ತವೆ. ಸ್ವಲ್ಪ ಹೊತ್ತಿನ ನಂತರ ಅದು ಮತ್ತೆ ತನ್ನ ಪುನಃ ಮೊದಲಿನ ಸ್ಥಿತಿಗೆ ವಾಪಸ್ಸಾಗುತ್ತೆ. ಆದರೆ ಚಿತ್ರ ಬಿನಲ್ಲಿ ಬಳ್ಳಿ ತೋರಿಸುವ ಚಲನೆ ನಿಜವಾದ ಸ್ಪರ್ಶಾನುವರ್ತನೆ ಆಗಿರುತ್ತೆ. ಯಾವಾಗ ಬಳ್ಳಿಯು ಸ್ಪರ್ಶ ಹೊಂದುತ್ತೋ ಅದು ಶಾಶ್ವತವಾಗಿ ಮತ್ತು ನಿಧಾನವಾಗಿ ಆಧಾರದ ಸುತ್ತ ಬೆಳೆದುಕೊಂಡು ಹೋಗುತ್ತೆ. ಅದರಿಂದ ಇದರಲ್ಲಿ ಆಕ್ಸಿನ್ನು ಸಸ್ಯ ಹಾರ್ಮೋನ್ನ ಪರಿಣಾಮದಿಂದ ಈ ರೀತಿಯ ಬೆಳೆಯುವಿಕೆ ಅಥವಾ ಸುತ್ತಿಕೊಳ್ಳುವಿಕೆ ಉಂಟಾಗುತ್ತೆ ಅಂತ ಬರಿಬೇಕಾಗುತ್ತೆ. ಇದು ಶಾಶ್ವತವಾದ ಸ್ಪರ್ಶಾನುವರ್ತನೆಗೆ ಉದಾಹರಣೆ. ಇನ್ನು ಮಾನವನಲ್ಲಿ ಹಾರ್ಮೋನ್ ಬಗೆಗೆ ಯಾವ ಕ್ವಶನ್ ಬಂದಿರುತ್ತೆ ಅಂತ ನೋಡೋಣ. ಇಲ್ಲಿ ಕಾಮನ್ ಆಗಿ 3 ಹಾರ್ಮೋನ್ ಪದೇ ಪದೇ ಕೇಳಲ್ಪಟ್ಟಿದೆ. ಮಾಡೆಲ್ ಪೇಪರ್ 1 ಮತ್ತು 4ನಲ್ಲಿರೋದು ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸೋದು ಏನು ಅಂತ ಕೇಳಿದೆ. ಇನ್ಸುಲಿನ್ ಹಾರ್ಮೋನು, ಇದು ನಮ್ಮ ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗುವ ಹಾರ್ಮೋನು. ಇನ್ನು ತುರ್ತು ಪರಿಸ್ಥಿತಿಯ ಸಂದರ್ಭ ಎದುರಿಸೋದಕ್ಕೆ ದೇಹ ಸಿದ್ಧಗೊಳಿಸೋದು ಯಾವ ಹಾರ್ಮೋನು? ಅಡ್ರಿನಾಲಿನ್ ಹಾರ್ಮೋನು. ಅಡ್ರಿನಲ್ ಗ್ರಂಥಿ ನಮ್ಮ ಮೂತ್ರಪಿಂಡದ ಮೇಲೆ ಬದಿಗಿರುವಂಥ ಗ್ರಂಥಿ, ಅದರಿಂದ ಬರುತ್ತೆ. ಕೊಬ್ಬು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳ ಚಯಾಪಚಯನ ಕ್ರಿಯೆಯನ್ನು ನಿಯಂತ್ರಿಸೋದು ಯಾವುದು ಅಂತ ಕೇಳಿರ್ಬೋದು. ಥೈರಾಕ್ಸಿನ್ ಹಾರ್ಮೋನು. ಇನ್ನು ದೇಹವನ್ನು ತುರ್ತು ಪರಿಸ್ಥಿತಿ ಎದುರಿಸೋದಕ್ಕೆ ಯಾವ ಹಾರ್ಮೋನ್ ಕಾರಣ ಅಂತಂದರೆ ಅಡ್ರಿನಾಲಿನ್ ಹಾರ್ಮೋನ್. ಪದೇ ಪದೇ ರಿಪೀಟ್ ಆಗಿದೆ. ಪ್ರಿಪ್ರೇಟರಿ 2ನಲ್ಲಿ ಒಂದು ಪ್ರಶ್ನೆ ಇದೆ, ಇದನ್ನು ಸರಿಯಾಗಿ ಗಮನಿಸ್ಕೊಂಡು ಕೇಳಿಸ್ಕೊಂಡು ಬರೀರಿ. ಆತಂಕದ ಸಂದರ್ಭದಲ್ಲಿ ತುಂಬ ದುಃಖ, ತುಂಬ ಸುಖ ಅಥವಾ ಖುಷಿ ಆದಾಗ ಅಥವಾ ಕೋಪ ಬಂದಾಗ ಹೃದಯದ ಬಡಿತ ಹೆಚ್ಚಾಗುತ್ತೆ, ಅದ್ರ ವೇಗ ಹೆಚ್ಚಾಗುತ್ತೆ. ಜೊತೆಗೆ ಆ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಮ್ಮ ದೇಹ ಹೇಗೆ ಸಿದ್ಧ ಆಗುತ್ತೆ ವಿವರಿಸಿ ಅಂತ ಕೇಳಿದೆ. ಇಲ್ಲಿ ನಾವು ಫಸ್ಟಿಗೆ ಇದಕ್ಕೆ ಕಾರಣ ಅಡ್ರಿನಾಲಿನ್ ಹಾರ್ಮೋನ್ನ ಬಿಡುಗಡೆ ಅಂತ ಬರೆದ್ರೆ ಅಲ್ಲಿಗೆ ಒಂದು ಅಂಕ ಬರುತ್ತೆ. 2ನೇ ಪಾಯಿಂಟು, ಈ ಹೃದಯದ ಬಡಿತ, ಉಸಿರಾಟದ ವೇಗ ಇವೆಲ್ಲ ಆ ಸಂದರ್ಭದಲ್ಲಿ ಹೆಚ್ಚಾಗ್ತವೆ. ಹೆಚ್ಚಾಗೋದ್ರಿಂದ ಅದ್ರ ಜೊತೆಯಲ್ಲಿ ರಕ್ತನಾಳಗಳು ಹಿಗ್ಗೋದ್ರಿಂದ ಈ ದೇಹದಲ್ಲಿ ಸ್ನಾಯುಗಳಿಗೆ ಬೇಕಾದ ಆಮ್ಲಜನಕ ಪೂರೈಕೆ ಆಗುತ್ತೆ ಮತ್ತು ವೇಗವಾಗಿ ಶಕ್ತಿ ಬಿಡುಗಡೆ ಆಗುತ್ತೆ. ಇದೇ ಸಂದರ್ಭದಲ್ಲಿ ಚರ್ಮ, ಜೀರ್ಣಾಂಗ ವ್ಯೂಹಕ್ಕೆ ಯಾವುದೇ ಕೆಲಸ ಇರೋದರಿಂದ ರಕ್ತನಾಳಗಳ ಮೂಲಕ ಕಡಿಮೆ ರಕ್ತ ಪೂರೈಕೆ ಆಗುತ್ತೆ, ರಕ್ತನಾಳ ಕುಗ್ಗುತ್ತೆ. ಆ ವ್ಯಕ್ತಿ ಆತಂಕವಾದಾಗ ವೇಗವಾಗಿ ಓಡೋದಕ್ಕೆ ಅಥವಾ ಹಾರೋದಕ್ಕೆ, ಕಿರ್ಚೋದಕ್ಕೆ, ತನ್ನ ಪ್ರಾಣನ ಕಾಪಾಡೋದಕ್ಕೆ ಕೂಡ ಇದು ಆ ಸಂದರ್ಭದಲ್ಲಿ ಸಹಾಯ ಮಾಡುತ್ತೆ. ಇದಿಷ್ಟು ಒಂದು ಅಡ್ರಿನಾಲಿನ್ನ ಸಹಾಯದಿಂದ ನಮ್ಮ ದೇಹದಲ್ಲಿ ಉಂಟಾಗುವಂಥ ಬದಲಾವಣೆಗಳ ಬಗೆಗೆ ತಿಳಿದುಕೊಂಡ್ವಿ. ಇನ್ನು ನೆಕ್ಸ್ಟು ಮತ್ತೆ ಮಾಡೆಲ್ ಪೇಪರ್ 1ನಲ್ಲಿ ಬಂದಿರೋದೇನೇ ಇದು, ಥೈರಾಕ್ಸಿನ್ನ ಕಾರ್ಯಗಳು ಬರೀರಿ ಅಂತ ಉಲ್ಟಾ ಕೇಳಿದ್ದಾರೆ. ಅಂದರೆ ಹಾರ್ಮೋನ್ನ ಹೆಸರನ್ನು ಅವರೇ ಕೊಟ್ಟು ಕಾರ್ಯನ ಬರೆಯೋದಕ್ಕೆ ಕೇಳಿದ್ದಾರೆ. 1ನೇದಾಗಿ ಥೈರಾಕ್ಸಿನ್ ಕೇಳಿದಾಗ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬುಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತೆ ಅಂತ ಬರೀರಿ. ಮತ್ತು ದೇಹದ ಬೆಳವಣಿಗೆಯನ್ನು ಕೂಡ ಸಹಾಯ ಮಾಡುತ್ತೆ. ದೇಹದ ಬೆಳವಣಿಗೆ ಆಗೋದಕ್ಕೆ ಪಿಟ್ಯೂಟರಿ ಹಾರ್ಮೋನ್ನ ಜೊತೆಯಲ್ಲಿ ನಮಗೆ ಥೈರಾಕ್ಸಿನ್ ಕೂಡ ಅತ್ಯಗತ್ಯ. ಈ ಇನ್ಸುಲಿನ್ ಹಾರ್ಮೋನ್ಗೆ ಬಂದಾಗ ರಕ್ತದ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಹೇಗೆ ಅಂದರೆ ರಕ್ತ ಗ್ಲೂಕೋಸ್ ಪ್ರಮಾಣ ಹೆಚ್ಚಾದ ತಕ್ಷಣ ಅದನ್ನು ಗ್ಲೈಕೋಜನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಈ ಹಾರ್ಮೋನ್ ಅಗತ್ಯ. ಅಡ್ರಿನಾಲಿನ್ ಹಾರ್ಮೋನು ತುರ್ತು ಪರಿಸ್ಥಿತಿಯಲ್ಲಿ ಉಂಟಾಗುವಂಥ ಹಾರ್ಮೋನು. ಅಪಾಯದ ಸಂದರ್ಭದಲ್ಲಿ ದೇಹವನ್ನು ಒಂದು ಸಮತೋಲನದಲ್ಲಿ ಕಾಪಾಡುತ್ತೆ, ತೊಂದರೆಗಳಾಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ. ನೆಕ್ಸ್ಟು ಮಾನವರಲ್ಲಿ ಇನ್ನೂ 2 ಹಾರ್ಮೋನ್ ಬಗ್ಗೆ ಮತ್ತೊಂದು ಪೇಪರಲ್ಲಿ ಮಾಡೆಲ್ ಪೇಪರ್ 2ನಲ್ಲಿದೆ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಲೈಂಗಿಕ ಪರಿಪಕ್ವತೆಗೆ ಕಾರಣವಾದ ಹಾರ್ಮೋನ್ಗಳು ಯಾವುವು ಅಂತ ಕೇಳಿದರೆ 2 ಹಾರ್ಮೋನ್ಗಳು ಇರ್ತವೆ. ಈಸ್ಟ್ರೋಜನ್ ಹೆಣ್ಮಕ್ಳಲ್ಲಿ ಹೆಂಗಸರ ಲಕ್ಷಣ ಉಂಟಾಗೋದಕ್ಕೆ ಕಾರಣ, ಇದಕ್ಕೆ ಸ್ತ್ರೀ ಹಾರ್ಮೋನ್ ಅಂತ ಕೂಡ ಕರಿಬೋದು. ಇನ್ನು ಪುರುಷ ಹಾರ್ಮೋನ್ ಆಗಿ ಟೆಸ್ಟೋಸ್ಟಿರಾನನ್ನು ಬರಿಬೇಕಾಗುತ್ತೆ. ಪುರುಷರ ಲಕ್ಷಣಗಳು, ವೃಷಣಗಳ ಬೆಳವಣಿಗೆ, ವೀರ್ಯಾಣುಗಳ ಉತ್ಪತ್ತಿಗೆ ಇದು ಸಹಾಯಕ. ಈಸ್ಟ್ರೋಜನ್ನು ಅಂಡಾಣು ಬಿಡುಗಡೆಗೆ
ಕಾರಣವಾದ ಹಾರ್ಮೋನ್ ಆಗಿರುತ್ತೆ. ಇಷ್ಟು ಪ್ರಶ್ನೆಗಳು ನಾವು ಈ ಅಧ್ಯಾಯ 6ಕ್ಕೆ ಸಂಬಂಧಪಟ್ಟು ನೋಡ್ತಾ ಇದ್ದೀವಿ. ಈ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಕೊಂಡ್ರೆ ಆ ಅಧ್ಯಾಯಕ್ಕೆ ಸೀಮಿತವಾಗಿರುವಂಥ 6 ಮಾರ್ಕ್ಸು ಸುಲಭವಾಗಿ ಗಳಿಸೋದಕ್ಕೆ ಸಾಧ್ಯ. ಯಾವಾಗ ಮೆದುಳಿನ ಚಿತ್ರ ಬರುತ್ತೋ ಅದರ ಜೊತೆಯಲ್ಲಿರುವಂಥ ಪ್ರಶ್ನೆಗಳ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ 3 ಅಂಕಕ್ಕೆ ಮೆದುಳೇ ಬರೋದ್ರಿಂದ ಇನ್ನು ಕೇವಲ 3 ಅಂಕಕ್ಕೆ ಪ್ರಶ್ನೆ ಉತ್ತರಗಳು ಕೇಳಲ್ಪಡ್ತವೆ. ಆ ಸಂದರ್ಭದಲ್ಲಿ ಹಾರ್ಮೋನ್ಗಳ ಬಗೆಗೆ, ಸಸ್ಯ ಮತ್ತು ಪ್ರಾಣಿ ಹಾರ್ಮೋನ್ಗಳು ಇವುಗಳ ಬಗೆಗೆ ಹೆಚ್ಚು ಪ್ರಶ್ನೆಯನ್ನು ಕೇಳಿರೋದು ನಮಗೆ ಕಂಡು ಬರ್ತಾ ಇದೆ. ಬೆಸ್ಟ್ ಆಫ್ ಲಕ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನ ಭಾಗಕ್ಕಾಗಿ ಲಿಂಕನ್ನು ನೋಡಿ.